ನಿನಗೆ ಗೊತ್ತಿಲ್ವಾ ಎಂಬುದಾಗಿ ಯಾವಾಗ ದೇವರ ವಾಕ್ಯ ಹೇಳಿದನು ಆವಾಗ ಸೈತನ ಬಾಯಿ ಮುಚ್ಕೊಂಡು ಸುಮ್ಮನೆ ಹೋಗ್ಬಿಟ್ಟ. ಯಾವಾಗ ದೇವರ ವಾಕ್ಯವನ್ನು ಉಪಯೋಗಿಸ್ತೀವಿ ಅವಾಗ ನೀವು ತುಂಬಿಸಿಕೊಳ್ತೀರೋ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ. ಅಚ್ಚಾ ಜೀವಿತದಿಂದ ಓಡಿಸ್ಬೇಕು. ಸೈತಾನನಿಗೆ ಹಾಗೆ ಹೇಳಿ ಎಲ್ಲ ಗ್ಯಾಸಿಂದೆಲ್ಲ ಶಾರ್ಟೇಜ್ ನಡೀತಾ ಇದೆಯಲ್ಲ, ಅಲ್ಲಿ ಹೋಗಿ ನಾವು ತುಂಬಿಸ್ಕೊಂಡ್ ಬರ್ಬೇಕಾ? ಅಲ್ಲಿ ಇಲ್ಲ. ಎರಡನೇದಾಗಿ ನಾವು ನೋಡ್ತೇವೆ, ಅವನನ್ನು ಓಡಿಸಬೇಕಾದ್ರೆ ಪವಿತ್ರಾತ್ಮನ ನಡತೆಗೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ಬೇಕು. ಪ್ರತಿ ಮುಂಜಾನೆ ಎದ್ದ ತಕ್ಷಣ ಪವಿತ್ರಾತ್ಮನೇ ಈ ದಿನ ನನ್ನನ್ನು ನೀನು ನಡೆಸು, ಪವಿತ್ರಾತ್ಮನೇ ನಿನ್ನ ಸಹಾಯ ನನಗಿರಲಿ. ಇವತ್ತು ದೇವರೇ ನನ್ನ ಪ್ರಾಣ, ನನ್ನ ಆತ್ಮ, ನನ್ನ ಶರೀರವನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತೇನೆ. ಯಾವಾಗ ಪವಿತ್ರಾತ್ಮನಿಗೆ ಪ್ರತಿ ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಿ ನಮ್ಮನ್ನು ಒಪ್ಪಿಸಿಕೊಡ್ತೀವೋ ಆವಾಗ ಸೈತಾನನು ನಮ್ಮನ್ನ ನಡೆಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ದೇವರ ಆತ್ಮನ ಆ ದಿನ ನಮ್ಮನ್ನ ನಡೆಸುವನಾಗಿದ್ದಾನೆ. ಕೈಗಳ ಮೇಲೆತ್ತಿ ದೇವರಿಗೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ಪವಿತ್ರಾತ್ಮನನ್ನ ಅನುಸರಿಸಿ ನಡೆದುಕೊಳ್ಳ್ರಿ. ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನ ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಫಸ್ಟ್ ಹಾಗಾದ್ರೆ ಶರೀರದ ಅಭಿಲಾಷೆಗಳು ಏನು? ಫಸ್ಟ್ ಶರೀರ ಭಾವದ ಕರ್ಮಗಳು ನೋಡ್ರಿ. ಶರೀರ ಭಾವದ ಕರ್ಮಗಳು ನೋಡಿ, ಏನು ಅವನ ಗುಣಗಳು ಏನು? ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಯಾವ್ಯಾವೆಂದರೆ ಕೇಳಿಸ್ಕೊಳ್ರಿ, ಯಾವ್ಯಾವ ನೋಡ್ರಿ. ಜಾರತ್ವ ಅಂದ್ರೆ ಮದುವೆಕ್ಕಿಂತ ಮುಂಚೆ ಪಾಪ ಮಾಡುವುದು, ಇನ್ನೊಬ್ಬರೊಟ್ಟಿಗೆ ಪಾಪ ಮಾಡುವುದು ಜಾರತ್ವ. ಬಂಡುತನ ನನಗೆ ಆಗ್ಲೇಬೇಕು, ನೀ ಏನೇ ಆದ್ರೂ ಪರವಾಗಿಲ್ಲ, ನೀನು ಸತ್ತಾದ್ರೂ ನನಗೆ ತಂದು ಕೊಡ್ಬೇಕಿದು, ನೀನ್ ಹೆಂಗೆ ಇರು, ನನಗೆ ಮಾತ್ರ ಇದು ಬೇಕನ್ನೋದು ಬಂಡುತನ. ನಾಚಿಕೆ ಕೆಟ್ಟ ಕೆಲಸಗಳು, ಪಾಪದ ಕೆಲಸಗಳು, ನಾಚಿಕೆ ಬರುವಂತ ಕೆಲಸಗಳನ್ನು ಮಾಡುವುದು. ವಿಗ್ರಹಾರಾಧನೆ, ಮಾಟ, ಹಗೆತನ, ಇನ್ನೊಬ್ಬರನ್ನ ಸೇರದೆ ದೂರ ಇಡುವುದು ಹಗೆತನ. ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷ, ಇನ್ನೊಬ್ಬರ ಕುರಿತಾಗಿ ಹೊಟ್ಟೆಯಲ್ಲಿ ತುಂಬಿಸ್ಕೊಳ್ಳೋದು ಕಕ್ಷಭೇದ. ಭಿನ್ನಮತ, ಮಸ್ತರ, ಒಂದು ಸಿಟ್ಟಿನಿಂದ ಮಸ್ತರ ಬಂದು ನಿನಗೇನು ಬರ್ತಾ ಅದನ್ನ ಮಾಡುವಂಥದ್ದು. ಕುಡುಕತನ, ನೋಡಿ, ಕುಡಿಯೋದು ಕೂಡ ಅದರಲ್ಲಿ ಐತಿ ನೋಡಿ, ಅಲ್ಲಿ ಇಷ್ಟಲ್ಲಿ ಕುಡಿಯೋದು ಕೂಡ ಸೈತಾನ ಸಾಮಾನಂತೆ. ದುಂದೌತಣ, ಕೊನೆಯದಾಗಿರುತ್ತೆ ದುಂದೌತಣ ಅಂದ್ರೆ ಇಷ್ಟ ಬಂದಂಗೆ ಖರ್ಚು ಮಾಡೋದು, ಮನಸ್ಸಿಗೆ ಬಂದ ರೀತಿಯಲ್ಲಿ ನಡೆಯುವುದು, ಮನಸ್ಸು ಬಂದ ರೀತಿಯಲ್ಲಿ ಮಜಾ ಮಾಡೋದು, ದುಂದೌತಣ. ಇಂಥವುಗಳೇ ಇವೆಲ್ಲ ಸಾಮಾನುಗಳು ಯಾರು? ಸೈತಾನ ಕಾರ್ಯಗಳಿವು, ಆತನ ಕೆಲಸಗಳು, ಆತನ ಗುಣಲಕ್ಷಣಗಳು. ಇವುಗಳನ್ನು ಯಾವುದು ಕೂಡ ನಾವು ಇಟ್ಕೋಬಾರ್ದು. ಯಾವುದಾದ್ರೂ ಇಟ್ಕೊಂಡ್ರು ಕೂಡ ಯಾರಿರ್ತಾರೆ ನಮ್ಮ ಜೊತೆ? ಒಂದು ಸಣ್ಣ ಸುಳ್ಳು ನಿನ್ನ ಹತ್ರ ಇಟ್ಕೊಳ್ಳೋದಾದ್ರೆ ನಿನ್ನ ಜೊತೆಯಲ್ಲಿ ಅವನು ಇರ್ತಾನೆ. ಅದಕ್ಕೆ ಯಾಕೊಬ್ಬನ ಇರ್ತಾನೆ, ಇವುಗಳನ್ನು ಬಿಟ್ಟು ನಿನ್ನ ದೇವರಿಗೆ ಒಳಗಾಗು, ಆವಾಗಲೇ ಅವನನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಎಂಬುದಾಗಿ. ಯಾವಾಗ ಪವಿತ್ರಾತ್ಮನನ್ನು ಅನುಸರಿಸಿ ನಾವು ನಡೀತೀವೋ ಸೈತಾನ ಕುತಂತ್ರಗಳು ಏನಂತ ನಾವು ತಿಳ್ಕೊಳ್ತೇವೆ, ಅವನು ಮಾಡುವಂಥ ಮೋಸಗಳು ಏನು, ಅವನು ಮಾಡುವಂಥ ವಂಚನೆಗಳು ಏನೆಂಬುದಾಗಿ ತಿಳಿದುಕೊಂಡು ಪವಿತ್ರಾತ್ಮನಿಗೆ ಅನುಗುಣವಾಗಿ ನಾವು ನಡೆಯುವಂತರಾಗಿದ್ದೇವೆ. ಹಲ್ಲೆಲೂಯಾ. ಮೊದಲದಾಗ ನಾವು ನೋಡ್ತೇವೆ, ಅವನ ಸಾಮಾನು ಏನನ್ನ ಇಟ್ಕೋಬೇಡ. ಇನ್ನೊಂದ್ಸಾರಿ ಪಕ್ಕದವ್ರಿಗೆ ಹೇಳ್ರಿ, ಅವನ ಸಾಮಾನು ಏನನ್ನ ಇಟ್ಕೋಬೇಡ. ಪಕ್ಕ ಸಾಧ್ಯವಾದ ಹೇಳ್ರಿ, ಸುಳ್ಳಾಗಲಿ, ಹೊಟ್ಟೆ ಕಿಚ್ಚಾಗಲಿ, ಜಗಳ ಆಗಲಿ, ಏನ ಕೂಡ ನಿನ್ನ ಹತ್ರ ಇಟ್ಕೋಬೇಡ. ಹೇಳಿ, ಬಾಯಿ ತೆರೆದು ಹೇಳಿ, ಪಕ್ಕದವ್ರಿಗೆ ಹೇಳಿ, ಅವನ ಸಾಮಾನು ವಸ್ತುಗಳು ಏನು ಇಟ್ಕೋಬೇಡ. ಮೊದಲದಾಗಿ ಸೈತಾನನ್ನು ಎದುರಿಸಬೇಕಾದ್ರೆ ಒಂದು, ಅವನ ಸಾಮಾನು ಏನನ್ನ ನಿನ್ನ ಹತ್ರ ಇಟ್ಕೋಬೇಡ. ಯಾವ ಸುಳ್ಳನ್ನು ಇಟ್ಕೋಬೇಡ, ಯಾವ ಮೋಸ ಇಟ್ಕೋಬೇಡ, ಯಾವ ವಂಚನೆ ಇಟ್ಕೋಬೇಡ, ಯಾವ ಕೊಲೆತನ ಇಟ್ಕೋಬೇಡ, ಯಾವುದು ಕೂಡ ವ್ಯಭಿಚಾರ ಕಾರ್ಯಗಳು ಇಟ್ಕೋಬೇಡ, ಯಾವ ಕಾರ್ಯಗಳು ಕೂಡ ಅವನು ಸಂಬಂಧಪಟ್ಟದ್ದು ಯಾವುದು ಕೂಡ ನೀನು ಇಟ್ಕೋಬೇಡ. ಮೂರನೇದಾಗಿ ಅವನನ್ನು ಎದುರಿಸಬೇಕಾದ್ರೆ ಬಹಳ ಬಹಳ ಪ್ರಾಮುಖ್ಯ, ದೇವರ ವಾಕ್ಯವನ್ನ ಹೃದಯದಲ್ಲಿ ತುಂಬಿಸಿಕೊಳ್ಳಿರಿ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 10ನೇ ವಚನ 11ನೇ ವಚನ. ಯೇಸು ಸ್ವಾಮಿ ಸೈತಾನನ್ನ ಎದುರಿಸ್ತಾನೆ. ಯೇಸು ಅವನಿಗೆ, ಸೈತಾನನೇ ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದಿದೆ. ಆಗ ಸೈತಾನನು ಆತನನ್ನ ಬಿಟ್ಟು ಯಾವಾಗ ಯೇಸು ಸ್ವಾಮಿ ತನ್ನ ವಾಕ್ಯವನ್ನು ಉಪಯೋಗ ಮಾಡಿದನು, ಸೈತಾನನೇ ತೊಲಗು, ನಿನ್ನ ದೇವರಾದ ಕರ್ತನಿಗೆ ಮಾತ್ರ ನೀವು ಅಡ್ಡ ಬಿದ್ದು ಆರಾಧನೆ ಮಾಡಬೇಕಂತ ಬರೆದಿದೆ, ನಿನಗೆ ಗೊತ್ತಿಲ್ವಾ ಎಂಬುದಾಗಿ ಯಾವಾಗ ದೇವರ ವಾಕ್ಯ ಹೇಳಿದನು ಆವಾಗ ಸೈತಾನ ಬಾಯಿ ಮುಚ್ಕೊಂಡು ಸುಮ್ಮನೆ ಹೋಗ್ಬಿಟ್ಟ. ಹಲ್ಲೆಲೂಯಾ. ಸೈತಾನ್ ನಿನ್ನನ್ನು ಬಿಟ್ಟು ಹೋಗ್ಬೇಕಾದ್ರೆ ದೇವರ ವಾಕ್ಯದಿಂದ ನೀನು ತುಂಬಿಸ್ಕೋಬೇಕು.
ದೇವರ ವಾಕ್ಯ ನಿನ್ನ ಒಳಗಡೆ ಇರಬೇಕು. ಯಾವಾಗ ದೇವರ ವಾಕ್ಯ ನಿನ್ನ ಒಳಗಡೆ ಇರ್ತದೋ ಆವಾಗ ಸೈತಾನ ಎದುರುವವನಾಗಿದ್ದಾನೆ. ಯೇಸು ಸ್ವಾಮಿ ಸೈತಾನನೇ ಗದರಿಸಿದ್ದು ಯಾವುದರಿಂದ ಅಂದ್ರೆ ವಾಕ್ಯದಿಂದ. ಎಷ್ಟೋ ಶೋಧನೆಗಳನ್ನ ತಂದರು, ಈ ಎಲ್ಲ ಶೋಧನೆಗಳಲ್ಲಿ ವಾಕ್ಯದಿಂದನೇ ಆತನನ್ನ ಜಯಿಸಿದ. ಆಮೇನ್. ಜೋರಾಗೋಣ ಆಮೇನ್. ಸೊ ದೇವರ ವಾಕ್ಯ ಎಷ್ಟು ನಾವು ತುಂಬಿಸ್ಕೊಳ್ತೀವೋ, ಎಷ್ಟು ದೇವರ ವಾಕ್ಯವನ್ನು ತುಂಬಿಸ್ಕೊಳ್ತೀವೋ ಅಷ್ಟು ಆತ್ಮಿಕ ಜೀವಿತದಲ್ಲಿ ನಾವು ಬಲವನ್ನ ಹೊಂದಿಕೊಳ್ಳುವರಾಗಿದ್ದೇವೆ. ಫಸ್ಟ್ ಹಾಗಾದ್ರೆ ಹೆಂಗ್ ತುಂಬಿಸ್ಕೋಬೇಕು? ಫಸ್ಟೇ ನಮ್ಮ ಮನೆಗೆಲ್ಲ ಗ್ಯಾಸ್ ಖಾಲಿ ಆಗಿದೆಲ್ಲ, ಹೋಗಿ ಗ್ಯಾಸಿನ ಅಂಗಡಿಗೆ ಹೋಗಿ ತುಂಬಿಸ್ಕೊಂಡ್ ಬರ್ಬೇಕಾ? ಈಗೆಲ್ಲ ಗ್ಯಾಸಿಂದೆಲ್ಲ ಶಾರ್ಟೇಜ್ ನಡೀತಾ ಇದೆಲ್ಲ, ಅಲ್ಲಿ ಹೋಗಿ ನಾವು ತುಂಬಿಸ್ಕೊಂಡ್ ಬರ್ಬೇಕಾ? ಅಲ್ಲಿ ಇಲ್ಲ. ಪ್ರತಿದಿನ ನೀನಿರುವ ಮನೆಯಲ್ಲಿ ಪ್ರತಿದಿನ ದೇವರ ವಾಕ್ಯವನ್ನ ನೀನು ಓದುತ್ತಾ, ದೇವರ ವಾಕ್ಯವನ್ನ ಧ್ಯಾನ ಮಾಡುತ್ತಾ, ಆ ವಾಕ್ಯದಿಂದ ನಿನ್ನ ಹೃದಯದಲ್ಲಿ ತುಂಬಿಸಿಕೊಳ್ಳುವಾಗ ಪ್ರತಿ ವಾರ ನೀವು ದೇವರ ಆಲಯಕ್ಕೆ ಬರುವಾಗ ಹೇಳುವಂತ ಪ್ರತಿ ವಾಕ್ಯ ಕೂಡ ನಿನ್ನ ಹೃದಯದಲ್ಲಿ ಭದ್ರತೆಯಿಂದ ಇಟ್ಟುಕೊಳ್ಳುವಾಗ, ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಅದರಿಂದ ತುಂಬಿಸಿಕೊಳ್ತಾ ಇರುವಾಗ ನೀನು ಬಲ ಹೊಂದಿತೀಯ. ಸೈತಾನನು ಬಲಹೀನನಾಗ್ತಾನೆ. ಯಾವಾಗ ಸೈತಾನ ಶೋಧಿಸಲಿಕ್ಕೆ ಬರ್ತಾನೋ ಆವಾಗ ಹೇಳ್ತೀಯ, ದೇವರ ವಾಕ್ಯ ಹೀಗೆ ಹೇಳ್ತದೆ, ಸೈತಾನನೇ ನನ್ನ ಬಿಟ್ಟು ನೀನು ತೊಲಗು ಎಂಬುದಾಗಿ. ಯಾವಾಗ ದೇವರ ವಾಕ್ಯವನ್ನು ಉಪಯೋಗಿಸ್ತೇವೆ ಆವಾಗ ಸೈತಾನ ನಮ್ಮನ್ನು ಬಿಟ್ಟು ಓಡಿ ಹೋಗುವನಾಗಿದ್ದಾನೆ. ಆಮೇನ್. ದೇವ್ರ ವಾಕ್ಯ ಬಹಳ ಪ್ರಾಮುಖ್ಯ. ಕೆಲವರೆಲ್ಲ ಹೇಳ್ತಾರೆ, ಪಾಸ್ಟರ್ ನನಗೆ ಓದಾಕೆ ಬರಲ್ಲ, ಹೆಂಗ ದೇವ್ರ ವಾಕ್ಯದಿಂದ ನಾನು ತುಂಬಿಸ್ಕೊಳ್ಳಿ? ಗ್ಯಾಸ್ ಅಂದ್ರೆ ಹೋಗಿ ಗ್ಯಾಸ್ ದುಕಾನಕ್ಕೆ ಹೋಗಿ ತುಂಬಿಸ್ಕೊಂಡ್ ಬರ್ತೀನಿ, ದೇವ್ರ ವಾಕ್ಯನ ಹೆಂಗ್ ತುಂಬಿಸ್ಕೊಳ್ಳಿ? ಈಗ ನಾನು ಸಾರ್ತಾ ಇದೀನಲ್ಲ, ಈಗ ನಾನು ವಾಕ್ಯ ಹೇಳ್ತಾ ಇದೀನಲ್ಲ, ಇದು ನಿಮ್ಮ ಹೃದಯ ತುಂಬಿಸ್ಕೊಳ್ಳುವಂತ ಕಾರ್ಯ. ಇದು ಯಾವಾಗ ನೀವು ತುಂಬಿಸ್ಕೊಳ್ತಿರೋ, ದೇವ್ರ ವಾಕ್ಯವನ್ನು ನೀವು ತುಂಬಿಸ್ಕೊಳ್ತಿರೋ ಆವಾಗ ಸೈತಾನನನ್ನ ಓಡಿಸಲಿಕ್ಕೆ ಸುಲಭವಾದ ಕಾರ್ಯ ನಿಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳುವಂತರು ನೀವಾಗಿದ್ದೀರಿ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಸೊ ದೇವರ ವಾಕ್ಯವನ್ನು ಓದುವಂಥದ್ದಾಗಲಿ ಅಥವಾ ಕೇಳಿಸ್ಕೊಳ್ಳುವಂಥದ್ದಾಗಲಿ ಯಾವಾಗ ನಾವು ಅದನ್ನು ನಿಲ್ಲಿಸ್ತೀವೋ ಆವಾಗನೇ ಸೈತಾನನು ಬಲವಂತಾನೆ, ನಾವು ಬಲಹೀನರು ಆಗುತ್ತೇವೆ. ಯೇಸು ಸ್ವಾಮಿ ಯಾವುದರಿಂದ ಸೈತಾನನ್ನು ಓಡಿಸಿದ? ಹೇಳಿ ಜೋರಾಗಿ. ಯಾವುದರಿಂದ? ಖಡ್ಗಿಂದ ಓಡಿಸಿದನ? ದೇವರ ವಾಕ್ಯದಿಂದ. ಇದೇ ವಾಕ್ಯ ಇವತ್ತು ನಿನ್ನ ಹತ್ರ ನನ್ನ ಹತ್ರ ಇದೆ. ಯಾವಾಗ ಇದನ್ನು ನಮ್ಮ ಹೃದಯದಲ್ಲಿ ತುಂಬಿಸಿಕೊಂಡು ಇದನ್ನು ನಾವು ಉಪಯೋಗ ಮಾಡ್ತೀವೋ ಸೈತಾನ ನಮ್ಮನ್ನು ಬಿಟ್ಟು ಓಡಿ ಹೋಗುವನಾಗಿದ್ದಾನೆ. ಎರಡನೇದು, ಮುಂಜಾನೆ ಎದ್ದ ತಕ್ಷಣವೇ ಪವಿತ್ರಾತ್ಮನೇ ನನ್ನನ್ನು ನೀನು ನಡೆಸು, ಇವತ್ತು ನನ್ನನ್ನು ನಿನ್ನ ಕೈಲಿ ಒಪ್ಪಿಸಿಕೊಡುತ್ತೇನೆ, ನಿನ್ನ ಚಿತ್ತದಂತೆ ನಾನು ನಡೆಸಿ ಎಂಬುದಾಗಿ ಯಾವಾಗ ಒಪ್ಪಿಸಿಕೊಟ್ಟು ಮುಂದೆ ಹೋಗ್ತೀವೋ ಸೈತಾನ್ ತರುವಂತೆ ಎಲ್ಲ ಶೋಧನೆಗಳನ್ನು ನಾವು ಗ್ರಹಿಸಿಕೊಂಡು ಜಯಿಸಲಿಕ್ಕೆ ಆಗುವಂಥದ್ದಾಗಿದೆ. ಮೂರನೇದಾಗಿ, ವಾಕ್ಯದಿಂದ ನಿಮ್ಮನ್ನು ತುಂಬಿಸ್ಕೊಡ್ರಿ ವಾಕ್ಯದಿಂದ. ಸೈತಾನನು ನಿಮ್ಮ ಬಳಿ ನಿಲ್ಲಲಿಕ್ಕೆ ಆಗುವುದಿಲ್ಲ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನಾಗಿದ್ದಾನೆ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಅವನನ್ನು ಎದುರಿಸ್ರಿ. ಯಾರನ್ನಾದ್ರೂ ಎದುರಿಸ್ತೀವಲ್ವಾ? ಅವರು ಬಂದ ತಕ್ಷಣ ಹೇಳ್ತೀವಿ, ಯಾರೋ ನೀನು ಏನಂತ ತಿಳ್ಕೊಂಡಿದ್ದ? ಸೈತಾನನಿಗೂ ಹಾಗೆ ಹೇಳ್ಬೇಕು, ಏನೋ ನಾನು ದೇವರ ಮಗನಾಗಿದ್ದೇನೆ, ನಿನ್ನ ಸಾಮಾನು ಏನು ನನ್ನ ಹತ್ರ ಇಲ್ಲ, ನಿನ್ನ ವಸ್ತುಗಳು ಏನಿಲ್ಲ, ಹೊರಟು ಹೋಗಿ ನೀನು. ಎರಡನೇದಾಗಿ ಅವನನ್ನು ಓಡಿಸ್ಬೇಕಂತ. ಎಲ್ಲಿವರೆಗೂ ನೀವು ಓಡಿಸಲ್ಲ ನಿಮ್ಮ ಜೊತೆಯಲ್ಲಿ ಇರ್ತಾನೆ. ಎಲ್ಲಿಂದ ಓಡಿಸ್ಬೇಕು? ನಿಮ್ಮ ಜೀವಿತದಿಂದ ಓಡಿಸ್ಬೇಕು. ಎಲ್ಲಿಂದ ಓಡಿಸ್ಬೇಕು? ನಿಮ್ಮ ಕುಟುಂಬದಿಂದ ಓಡಿಸ್ಬೇಕು. ಓಡಿಸ್ತಾ ಇದೀವ ಇವತ್ತು? ಬರೀ ನಾವು ಶೋಧನೆಗೆ ಒಳಗಾಗ್ತಾ ಇದೀವಲ್ವಾ? ಸೈತಾನಿಗೆ ಸ್ಪಷ್ಟವಾಗಿ ಹೇಳ್ಬೇಕು, ನಿನ್ನ ಮೇಲೆ ನನಗೆ ಅಧಿಕಾರ ಇದೆ. ಹೇಗೆ ಓಡಿಸ್ತೀವಿ? ಸೈತಾನೇ ನನ್ನ ಬಳಿಗೆ ಬರಬೇಡ, ಹೋಗು ಹೋಗು ಎಂಬುದಾಗಿ ಹಿಂಗೆ ಹೇಳಬಾರ್ದು ಅವನನ್ನ. ನಿಮ್ಮ ಮನೆ ಮುಂದೆ ನಾಯಿ ಇರ್ತದಲ್ವಾ? ಯಾವುದೋ ಒಂದು ನಾಯಿ ಬಂದು ನಿಮ್ಮ ಮನೆ ಮುಂದೆ ಮಕ್ಕೊಂಡಿರ್ತದೆ, ಅದು ಯಾವುದೋ ಬೀದಿ ನಾಯಿ ಇರ್ತದೆ. ಅದನ್ನು ಹೇಗೆ ಓಡಿಸ್ತೀರಾ? ನಿಮ್ಮ ಧ್ವನಿ ಹೇಗಿರ್ತದೆ? ಅಚ್ಚಾ ಇಲ್ಲಿಂದ ಓಡ್ಬಿಡು ಅಂತ ಏನ್ ಮಾಡ್ತೀರಿ ನೀವು? ಅಂತ ಧ್ವನಿಯಿಂದ ಸೈತಾನ ಓಡಿಸ್ಬೇಕಂತ ಬೈಬಲ್ ಅದನ್ನ ಹೇಳ್ತದೆ. ಓಡಿಸ್ರಿ ಅವನನ್ನ. ನಡಿ, ನನ್ನ ಕುಟುಂಬದ ಮೇಲೆ ಏನ್ ನಿನ್ ಕೆಲಸ ಇದೆ, ನನ್ನಿಂದ ನಿನಗೇನು ಕೆಲಸ ಇದೆ? ಈಗ ನಿನ್ನ ಸಾಮಾನೆಲ್ಲವನ್ನ ನಾನು ತೆಗೆದಾಕ್ಬಿಟ್ಟಿದ್ದೇನೆ. ಈಗ ಕರ್ತನ ಪ್ರೀತಿಯನ್ನು ನಾನು ಧರಿಸಿಕೊಂಡಿದ್ದೇನೆ, ಕರ್ತನ ಕರುಣೆಯನ್ನು ನಾನು ಧರಿಸಿಕೊಂಡಿದ್ದೇನೆ, ಕರ್ತನ ನೀತಿಯನ್ನು ನಾನು ಧರಿಸಿಕೊಂಡಿದ್ದೇನೆ. ಈಗ ನಾನು ಕರ್ತನಿಗೆ ಒಳಗಾಗಿದ್ದೇನೆ, ನನ್ನನ್ನು ಬಿಟ್ಟು ತೊಲಗು ಎಂಬುದಾಗಿ ನಿನ್ನ ಜೀವಿತದಿಂದ, ನಿನ್ನ ಮನೆಯಿಂದ ಓಡಿಸಬೇಕಾಗಿದೆ. ಆಮೇನ್. ನೀನು ಪ್ರಾರ್ಥನೆಯಲ್ಲಿ ಕೊಡುವಾಗ ನೀನು ಅವನನ್ನು ಗದರಿಸಬೇಕಾಗಿದೆ. ದೇವರ ವಾಕ್ಯವನ್ನು ತೆಗೆದುಕೊಂಡು ಉಪಯೋಗಿಸಿ ಅವನ್ನ ನಿನ್ನ ಬಳಿಯಲ್ಲಿ ಇಲ್ಲದ ಹಾಗೆ ಓಡಿಸಬೇಕಾಗಿದೆ.